ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಚಾಲಕನ ನಿರ್ಲಕ್ಷ್ಯದಿಂದ ಬಾಲಕ ಸಾವು, ಇಡೀ ಕುಟುಂಬ ಕಣ್ಣೀರಿನಲ್ಲಿ. ಡಿಸೆಂಬರ್ 30ಕ್ಕೆ ದಾಸ ಸಾಹಿತ್ಯ ಸಮ್ಮೇಳನ, ನಗರದಲ್ಲಿ ಭವ್ಯ ಮೆರವಣಿಗೆ. ಸುರೇಶ್ ಚಂದ್ರಶೆಟ್ಟಿ. ಕಾಂಗ್ರೆಸ್ ಸರ್ಕಾರದ ಇದೀಗ ಸಮಾಜ ಕ್ಷಣ ಕಡೆಗಣನೆ. ಪ್ರಣವಾನಂದ ಸ್ವಾಮಿ. 22ನೇ ರಾಜ್ಯ ಮಟ್ಟದ ವುಶು ಕ್ರೀಡಾಕೂಟ. ವುಶು ಸಂಸ್ಥೆಯ ರಾಜ್ಯ ಕಾರ್ಯದರ್ಶಿ ಅಶೋಕ್ ಮೊಕಾಸಿ. ಚಾಲಕನೊಬ್ಬನ ನಿರ್ಲಕ್ಷ್ಯದಿಂದಾಗಿ 2 ವರ್ಷದ ಅಮಾಯಕ ಮಗುವೊಂದು ತನ್ನ ಪ್ರಾಣ ಕಳೆದುಕೊಂಡಿದ್ದು, ಮೃತ ಮಗುವಿನ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ. ಮೃತ ಬಾಲಕನ ಜೀವ ಪಡೆದ ಇನ್ನೋರ್ವ ವಾಹನದ ಚಾಲಕ ವೃತ್ತಿಯಲ್ಲಿ ವೈದ್ಯ ಎನ್ನಲಾಗಿದ್ದು, ಜೀವ ನೀಡುವ ವೈದ್ಯನೇ ಅಮಾಯಕ ಮಗುವಿನ ಪಾಲಿಗೆ ಯಮನಾಗಿದ್ದಾನೆ ಎಂದು ಸ್ಥಳೀಯರು ಮಮ್ಮಲ ಮರುಗುತ್ತಿದ್ದಾರೆ. ಒಂದು ಕಡೆ ತಾಯಿಯ ರೋದನೆ, ಇನ್ನೊಂದು ಕಡೆ ಅಸಹಾಯಕ ಸ್ಥಿತಿಯಲ್ಲಿರುವ ತಂದೆ. 2 ವರ್ಷದ ಪುಟ್ಟ ಕಂದನ ಕಳೆದುಕೊಂಡ ಕುಟುಂಬಸ್ಥರ ಕಣ್ಣೀರು. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಬೀದರ್ ನಗರದ ಹಾರೂರ್ಗೇರಿಯಲ್ಲಿ. ಆತ ಇನ್ನೂ ಪುಟ್ಟ ಕಂದ. ತಾಯಿಯ ಮಡಿಲಲ್ಲಿ ಆಟ ಆಡಿ ನಲಿದಾಡಬೇಕಾಗಿದ್ದ ಪುಟ್ಟ ಕಂದಮ್ಮ ಯಮನಂತೆ ಬಂದ ಇನ್ನೋರ್ವ ವಾಹನ ಚಕ್ರಕ್ಕೆ ಸಿಲುಕಿ ತನ್ನ ಪ್ರಾಣ ಕಳೆದುಕೊಂಡಿದ್ದಾನೆ. ಬೀದರ್ ನಗರದ ಹಾರೂರ್ಗೇರಿಯಲ್ಲಿರುವ ಗುರುಪಾದಪ್ಪ ನಾಗಮರ್ಪಳ್ಳಿ ಆಸ್ಪತ್ರೆ ಹತ್ತಿರ ಇರುವ ತನ್ನ ಅತ್ತೆಯ ಮನೆಯ ಹತ್ತಿರ ಆಟವಾಡುತ್ತಾ ನಿಂತಿದ್ದ ಯಮನಂತೆ ಬಂದ ಇನ್ನೋರ್ವ ವಾಹನವೊಂದು ಮಂಗಳವಾರ ಪುಟ್ಟ ಬಾಲಕ 2 ವರ್ಷದ ಬಸವಚೇತನ್ ಮೇಲೆ ಹಾದು ಹೋಗಿದ್ದು ದೃಶ್ಯ ಕಂಡ ಸ್ಥಳೀಯರು ಮಮ್ಮಲ ಮರುಗಿದರು. ಇನ್ನೋರ್ವ ವಾಹನ ಚಲಾಯಿಸುತ್ತಿದ್ದ ವ್ಯಕ್ತಿ ವೈದ್ಯ ವೃತ್ತಿಯಲ್ಲಿ ಎನ್ನಲಾಗಿದೆ. ಜೀವ ಬದುಕಿಸಬೇಕಾಗಿದ್ದ ವೈದ್ಯನೇ ಬಸವಚೇತನ್ ಎಂಬ ಮಗುವಿನ ಜೀವನದಲ್ಲಿ ಯಮನಾಗಿದ್ದಾನೆ. ಚಾಲಕನ ನಿರ್ಲಕ್ಷ್ಯದಿಂದಲೇ ಬಾಲಕ ಸಾವನ್ನಪ್ಪಿದ್ದಾನೆ. ಯಾರೇ ಚಾಲಕರಿದ್ದರೂ ಮಕ್ಕಳಿರುವ ರಸ್ತೆಯಲ್ಲಿ ಜಾಗರೂಕತೆಯಿಂದ ವಾಹನ ಚಲಾಯಿಸಬೇಕು. ಇವತ್ತು ಡ್ರೈವರ್ ನಿರ್ಲಕ್ಷ್ಯದಿಂದಾಗಿ ನಮ್ಮ ಮನೆ ಮಗ ಬಸವಚೇತನ ಅತ್ತೆ ಮನೆಗೆ ಹೋದವನು ಮನೆಗೆ ಬಾರದಂತಾಗಿದೆ. ಇನ್ನೊಮ್ಮೆ ಇಂತಹ ಘಟನೆಗಳು ಎಂದು ನಡೆಯದಿರಲಿ ಎಂದು ಮೃತ ಬಾಲಕನ ಸಂಬಂಧಿಕರು ಹೇಳಿದರು. ಇನ್ನು ಇದೇ ವರ್ಷದ ಜನವರಿ 12ರಂದು ಬಸವಚೇತನ 1 ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಆದರೆ ಈ ಬಾರಿ ತನ್ನ 2ನೇ ವರ್ಷದ ಹುಟ್ಟುಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಅಸುನೀಗಿದ್ದು, 2ನೇ ವರ್ಷದ ಹುಟ್ಟುಹಬ್ಬದ ಆಚರಿಸುವ ಯೋಚನೆಯಲ್ಲಿದ್ದ ಕುಟುಂಬಸ್ಥರಿಗೆ ಸಿಡಿಲು ಬಡಿದಂತಾಗಿದೆ. ಮೃತ ಮಗುವಿನ ನಿಧನದ ಸುದ್ದಿ ತಿಳಿದ ಮೃತ ಬಾಲಕನ ತಾಯಿ ಸಂಗೀತಾ, ತಂದೆ ಸತೀಶ್ ಪಾಟೀಲ್ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಕಣ್ಣ ಮುಂದೆ ಆಟವಾಡಿಕೊಂಡಿರುತ್ತಿದ್ದ ನನ್ನ ಕಂದ ಅತ್ತೆ ಮನೆಗೆ ಹೋದವನು ಮನೆಗೆ ವಾಪಸ್ ಬರಲಿಲ್ಲ. ಯಾರಾದರೂ ನನ್ನ ಮಗನ್ನ ಕರೀರಿ ಎಂದು ರೋದನೆ ವ್ಯಕ್ತಪಡಿಸಿದರು. ಒಟ್ನಲ್ಲಿ ಬಾಳಿ ಬದುಕಬೇಕಾಗಿದ್ದ ಮೃತ ಬಸವಚೇತನನ ಬಾಳಲ್ಲಿ ಇನ್ನೋರ್ವ ವಾಹನ ಯಮನಂತೆ ಬಂದು ಮಗುವಿನ ಜೀವ ಬಲಿ ಪಡೆದಿದೆ. ಇನ್ನಾದರೂ ರಸ್ತೆ ಮೇಲೆ ಸಂಚರಿಸಬೇಕಾದರೆ ಚಾಲಕರು ಜಾಗರೂಕತೆಯಿಂದ ವಾಹನ ಚಲಾಯಿಸಲಿ ಎಂಬುದು ಸಾರ್ವಜನಿಕರ ಕಳಕಳಿಯಾಗಿದೆ.
बाबा वगैरह पूर्ण मांडवर मग दूर ಹೊಡೆದು पूर्ण मांडवर मग दूर ಹೊಡೆದು ಸ್ವಚ್ಛ ಅಂತೇಳಿ 2 ವರ್ಷ 11 ದಿನ 9 ತಾರೀಕಿಗೆ 3 ವರ್ಷ ಕಂಪ್ಲೀಟ್ ಆಯ್ತು 2 ವರ್ಷ ಕಂಪ್ಲೀಟ್ ಆಯ್ತು 3 ವರ್ಷ ಕಂಪ್ಲೀಟ್ ಆಯ್ತು 2 ವರ್ಷ ಕಂಪ್ಲೀಟ್ ಅದು ನಮ್ಮ ಮಗಳು ಸಿಸ್ಟಮ್ ಅಲ್ಲೇ ಇರ್ತಾರೆ ಮೌಲಿ ಸವಿತಾಪುರಕ್ಕೆ ಹೋದವು ಹಾಂ ಸ್ವಾಮೀಜಿ ಮತ್ತು ಪರಿಶೀಲನೆ ಮಾಡಿ ಹೆಂಗೆ ಬಂದ ನಮಗೆ ಗಾಡಿ ಬೋರ್ಡ್ ಫಾಸ್ಟ್ ತೊಗೊಂಡು ಕಾರು ಡೆಂಟಲ್ ಡಾಕ್ಟರ್ ಅನ್ರಿ ಹೆಸರೇನು ಅಂತಂದ್ರೆ ನಿನ್ನೆ ಕರ ಅವನ ಹೆಸರೇನು ಡೋಮಿಂಗ್ ಅಂತ ನಮ್ಗೆ ಗೊತ್ತಾಯ್ತದ ಒಂದು ಏನರ ಅವ ತಿಂಬಲ್ ಲಾಲಿಪಾಪ್ ಅದು ಕಡ್ಡಿ ಸಮೇತ ಅವ ಕಾರ್ ಹೊಡೆದ್ಮೇಲೆ ಅದು ಬಾಯಿಗಿನ ಲಾಲಿಪಾಪ್ ಕಡ್ಡಿ ಹಿಂಗೆ ಹೊರಗೆ ಐತೆ ಬಾಕಿದು ಎಲ್ಲಿ ಬಿ ಡ್ಯಾಮೇಜ್ ಇಲ್ಲ ಬಾಡಿ ಎಲ್ಲೆಲ್ಲಿ ಏನೇನಾಗಿಲ್ಲ ಕಿವಿಯಾಗಿಂದ ರಕ್ತ ಅಲ್ಲಿ ಆಂಬುಲೆನ್ಸ್ನ ಎಸಕರೆ ಬಂದು ಹೌದು ಸರ್ ನಿಮ್ಮ ನ್ಯೂಸ್ದಾಗ ಬಂದಿದ್ದಾರೆ ಸರ್